ನಾನು ಅಲ್ಲಿ ಅಂತ ಈ ಪತ್ರಿಕೆ ವರದಿಗಾರರು ಬೆಂಗಳೂರಲ್ಲಿ ಖಾಯಂ ಆಗಿ ನನಗೆ ಸಿಗ್ತಿದ್ರು. ನನ್ನ ಜೊತೆಗೆ ಅವ್ರ ಜೊತೆಗೆ ನನ್ನ ಜಗಳ ಒಂದೇ, ನಮಗೆ ವಾರ್ತಾಭಾರತಿ ಮುಟ್ತಾ ಇಲ್ಲ. ಕೊನೆಗೆ ನಾನು ರೂಮಿಗೆ ಹಾಕಕ್ಕೆ ಶುರು ಮಾಡಿದ್ದಾರೆ. ಈಗ ಮನೆಗೆ ಹಾಕೋಕ್ಕೆ ಬರಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ಇನ್ನು ಮುಂದೆ ಕಲಬುರಗಿಯಲ್ಲಿ ಪತ್ರಿಕೆ ನಡೆಸೋದು ಅಷ್ಟೊಂದು ಸರಳವಾದ ಕೆಲಸ ಆಗಿಲ್ಲ. ಇವತ್ತು ಉದ್ಯಮವಾಗಿದೆ, ಅದು ದಂಧೆ ಆಗಿದೆ. ಆದರೂ ವಾರ್ತಾಭಾರತಿ ತನ್ನ 23 ವರ್ಷದ ಪಯಣದಲ್ಲಿ ತನ್ನ ಪಾವಿತ್ರ್ಯತೆ, ಪ್ರಾಮಾಣಿಕತೆ, ಬದ್ಧತೆಯನ್ನು ಕಾಪಾಡಿಕೊಂಡು ಭಾಳ ದೀರ್ಘವಾದಂಥ ದಾರಿಯಿಂದ ಸಾಗಿದೆ. ಮುಂದೆ ಕೂಡ ಯಶಸ್ವಿಯಾಗಿ ಸಾಗ್ತದೆ ಅಂತ ನನಗೆ ನಂಬಿಕೆ ಕೂಡ ಇದೆ. ಕಲಬುರಗಿಯಲ್ಲಿ ಹೋರಾಟಗಳೇ ಜಾಸ್ತಿ ನಡೀತಿರ್ತವೆ. ನಾನು ಭಾಳ ಜನ ಹಳೆ ಮೈಸೂರಿನ ಸ್ನೇಹಿತರು ಕೇಳಿದರು, ಖಾದರ್ ಸಾಹೇಬ್ರೆ, ಯಾಕೆ ಕಲಬುರಗಿಯಲ್ಲಿ ಬರೀ ಹೋರಾಟಗಳು ನಡೀತಾವೆ ಅಂತ. ಕೆಲಸ ಇಲ್ಲ ಅಂತಲ್ಲ, ಕಲಬುರಗಿಯಲ್ಲಿ ಸಮಸ್ಯೆಗಳು ಅಷ್ಟೇ ಇದ್ದಾವೆ. ಸಮಸ್ಯೆಗಳಿದ್ದ ಕಾರಣಕ್ಕಾಗಿ ಹೋರಾಟಗಳು ನಡೀತವೆ. ಇದನ್ನು ನಮ್ಮ ಸರ್ಕಾರದವರು ಅರ್ಥ ಮಾಡ್ಕೋಬೇಕು. ನಾನು ವಾರ್ತಾಭಾರತಿಯಿಂದ ಅಪೇಕ್ಷೆ ಮಾಡ್ತಾ ಇರೋದೇನೆಂದರೆ, ಇಲ್ಲಿ ಜನರ ಸಮಸ್ಯೆಗಳನ್ನು, ನೋವುಗಳನ್ನು, ನಿಲುವುಗಳನ್ನು ಪತ್ರಿಕೆಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತಂದು ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಪೂರಕವಾಗಿ ಸಹಾಯ ಮಾಡಲಿ ಅಂತ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಖಾದರ್ ಸಾಹೇಬರು ಮಾತಾಡಬೇಕಾದ್ರೆ ನನ್ನ ಬಗ್ಗೆ ಹೇಳಿದರು. ಆಮೇಲೆ ಸರ್, ನನ್ನ ಕಾರ್ ಮೇಲೆ ನಿರ್ಭಯ ಹಿಂದ್ಗಡೆ ಚಳುವಳಿ ನಿರಂತರವಾಗಿ ನಡೀತವೆ. ಯಾರಿಗೂ ಹೆದರಬೇಕಾದಂಥ ಇಲ್ಲ. ಯಾಕಂದರೆ ನಾ ಎಲ್ಲ JP ಚಳವಳಿಯಿಂದ ರಾಜಕಾರಣಕ್ಕೆ ಬಂದಂಥವ್ರು. ನಿರ್ಭಯ ಬನು ಅಂತ ಹೇಳಿದರು, ಯಾರಿಗೂ ಹೆದರಬೇಡಿ ಅಂತ. ಇವತ್ತು ನಿರ್ಭಯ ಬನ್ನುವಂಥ ನಿಮ್ಮ ಪತ್ರಿಕೆ ನಿಲುವು ಇರ್ತದೆ ಅಂತ ನನಗೆ ನಂಬಿಕೆ ಇದೆ. ಈಗ ಪ್ರಕಾಶ್ ರಾಜ್ ಅವರು ಲಂಕೇಶ್ ಅವ್ರ ಬಗ್ಗೆ ಪ್ರಸ್ತಾಪ ಮಾಡಿದರು. ಒಂದು ಪತ್ರಿಕೆ ಹೇಗೆ ರಾಜಕೀಯವಾಗಿ ಬದಲಾವಣೆಯನ್ನು ಗಾಳಿ ಬೀಸ್ತದೆ ಅನ್ನುವಂಥದ್ದು ಉದಾಹರಣೆ ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆ ಮಾಡಿ ತೋರಿಸು. ಅದೇ ಥರ ಹಿಂದೆ ಖಾದರ್ ಸಾಹೇಬ್ರ ಬ್ಲಿಜ್ ಪತ್ರಿಕೆ ಇತ್ತು. RK ಕರಂಜಿ ಅವ್ರ ಬ್ಲಿಜ್ ಪತ್ರಿಕೆ ಹೊರಗೆ ಬಂದರೆ ಒಂಥರ ಪಟಾಕಿ ಹಾರಿಸಿದಾಗೆ. ಅಷ್ಟೊಂದು ವಿಚಾರಗಳನ್ನು, ಸಮಸ್ಯೆಗಳನ್ನು ಸರ್ಕಾರದ ಮುಲಾಜಿಲ್ದೇ ಮುಖಕ್ಕೆ ಎಸೆಯುವಂಥ ಕೆಲಸವನ್ನು RK ಕರಂಜಿಯ ಮಾಡ್ತಾಯಿದ್ರು. ಕರೆಂಟ್ ಮಾಡ್ತಾಯಿತ್ತು, ಶಂಕರ್ ಸ್ವೀಕ್ಲಿ ಮಾಡ್ತಾಯಿತ್ತು, ಧರ್ಮಯುಗ್ ಮಾಡ್ತಾಯಿತ್ತು. ನಮ್ಮ ಕರ್ನಾಟಕದಲ್ಲಿ ಲಂಕೇಶ್ ಪತ್ರಿಕೆ ಮತ್ತು ರಘುರಾಮ್ ಶೆಟ್ಟರು ನಿಮ್ಮ ಜಿಲ್ಲೆಯವರೇ, ಅವರು ಭಾಳ ದೊಡ್ಡ ತಂಡವನ್ನು ಕಟ್ಟಿ ಕರ್ನಾಟಕಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ರಘುರಾಮ್ ಶೆಟ್ಟರ ಪ್ರೆಸ್ಸಿಗೆ ನಾನು ಸಿದ್ದರಾಮಯ್ಯ ಹೋಗಿದ್ದೇವೆ. ಭಾಳ ದೊಡ್ಡ ಕೊಡುಗೆ ಇದೆ. ಇವತ್ತು ಕೂಡ ಕೆಲವು ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ, ನಿರ್ಭಯವಾಗಿ ಮಾಧ್ಯಮಗಳನ್ನು ಬರಿತವೆ ಅನ್ನುವಂಥದ್ದು ನಮಗೆ ಅನುಭವ ಇದೆ. ಬಹುತೇಕ ಪತ್ರಿಕೆಗಳ ಹೆಸರು ಹೇಳಿದ್ರೆ ಯಾರ ಕಡೆ ಒಲವಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಹೇಳ್ಬೋದು. ಇಂಥ ಪತ್ರಿಕೆ ಇಂಥ ಕಡೆ ಇದೆ, ಇಂಥ ಪತ್ರಿಕೆ ಇಂಥ ಕಡೆ ಇದೆ. ವಾರ್ತಾಭಾರತಿ ಯಾರ ಪರವಾಗಿಯೂ ಬೇಡ, ನಿಜವಾದ ವಾಸ್ತವಿಕ ಗತಿ ಮೇಲೆ ಪತ್ರಿಕೆ ನಂದು ಒಂದು ತಕ್ಕಡಿಯಾಗಿ ಕೆಲಸ ಮಾಡಲಿ, ಇಲ್ಲಿ ನ್ಯಾಯ ಅನ್ಯಾಯದ ಬಗ್ಗೆ ಎತ್ತಿ ತೋರಿಸಲಿ, ಇಲ್ಲಿ ಜನರ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಕೆಲಸ ಮಾಡಲಿ ಅಂತ ಹೇಳ್ತಾ, ಇವತ್ತೇನು ಪತ್ರಿಕೆ ಬಿಡುಗಡೆ ಆಗ್ತಾ ಇದೆ, ದಯಮಾಡಿ ನಾನು ವಿನಂತಿ ಮಾಡ್ಕೋತೇನೆ. ಕಲಬುರಗಿಯಲ್ಲಿ ಸ್ವಲ್ಪ ನಮ್ಮದು ಕೆಟ್ಟ ಚಾಳಿ ಇದೆ. ಪತ್ರಿಕೆ ಖರೀದಿ ಮಾಡೋದಿಲ್ಲ ನಾವು. ಪತ್ರಿಕೆಗಳು ಯಾರಾದರೂ 1/2, 2/4 ಮಾಡ್ತೀವಿ. ಒಬ್ಬ ಬಸ್ನಾಗ ಕೂತ್ರೆ ಒಂದು ಪತ್ರಿಕೆ ಬಸ್ ಎಲ್ಲ ಇಡೀ ಸುತ್ತದದು. ದಯಮಾಡಿ ಆ ಹ್ಯಾಬಿಟನ್ನು ಬಿಡಬೇಕು. ಪತ್ರಿಕೆಯನ್ನು ಖರೀದಿ ಮಾಡಿದ್ರೆ ಒಂದು ಆಸ್ತಿ ಇದ್ದಂಗೆ ವಿಚಾರ, ದೊಡ್ಡ ವಿಚಾರ. ಹಾಗಾಗಿ ಪತ್ರಿಕೆಯನ್ನು ಖರೀದಿ ಮಾಡಿ ಓದುವಂಥ ಕೆಲಸವನ್ನು ಮಾಡಬೇಕು. ನಾನು ಪತ್ರಿಕೆಯಲ್ಲಿ ವಿನಂತಿಗಳು ಮಾಡೋದೇನೆಂದರೆ, ಈ ಭಾಗದ ಇನ್ನೂ ಅನೇಕ ಐತಿಹಾಸಿಕ ಘಟ್ಟಗಳು ನಮ್ಮ ಜನರಿಗೆ ಪರಿಚಯನೇ ಆಗಿಲ್ಲ. ಯೂಸುಫ್ ಮೇಹರಲ್ಲಿ ಯಾರು ಅಂತ ಕೇಳಿದ್ರೆ ಭಾಳಷ್ಟು ರಾಜಕಾರಣಿಗಳಿಗೆ ಯಾರಿಗೂ ಗೊತ್ತಿಲ್ಲ. ಯೂಸುಫ್ ಮೇಹರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸ್ಲೋಗನ್ ಕೊಟ್ಟವರೇ ಯೂಸುಫ್ ಮೇಹರಲ್ಲಿ. ಆದರೆ ಇವತ್ತು ಭಾಳ ಜನಕ್ಕೆ ಗೊತ್ತೇ ಇಲ್ಲ. ಅಷ್ಟೇ ಯಾಕೆ ನಮ್ಮ ಕಡ್ಕೋಳ ಮಡಿವಾಳಪ್ಪನ ಬಗ್ಗೆ ಭಾಳ ಜನಕ್ಕೆ ಗೊತ್ತಿಲ್ಲ. ನಮ್ಮ ಜಲಾಲ್ ಸಾಬರ ಬಗ್ಗೆ ಗೊತ್ತಿಲ್ಲ. ನಮ್ಮ ಫಕೀರೇಶ್ ಬಗ್ಗೆ ಗೊತ್ತಿಲ್ಲ. ಹೀಗೆ ನಮ್ಮ ಸುಲೇಮಾನ್ ಖತೀಬ್ ಅಂತ ಒಬ್ಬರು ಇಲ್ಲಿ ಕವಿ ಇದ್ದರು, ದಖನಿ ಕವಿ. ನಾವು ಜೈಲಿನಲ್ಲಿದ್ದಾಗೆಲ್ಲ ಓದ್ತಾ ಇದ್ದೇವೆ, ಬಾತ್ ಹರ್ ಬಾತ್ ಕೋ ನಹೀ ಕಹತೆ ಬಾಟ್ ಬಡಿ ಮುಷ್ಕಿಲ್ ಸೇ ಹೋತೆ ಅಂತ. ಇವತ್ತು ದಖನಿ ಕವಿ ಅಂಥ ದೊಡ್ಡ ಕವಿ ಪರಿಚಯ ಮಾಡಿಸ್ಕೊಡುವಂಥ ಕೆಲಸ ಯಾವ ಮಾಧ್ಯಮದವರು ಇಲ್ಲಿವರೆಗೆ ಮಾಡಲಿಲ್ಲ. ನಾನು ವಿನಂತಿ ಮಾಡ್ಕೋತೇನೆ, ಇಂಥ
ಭಾಳ ದೊಡ್ಡ ವ್ಯಕ್ತಿಗಳು ದಿಗ್ಗಜರು ಇಲ್ಲಿ ಆಳಿ ಹೋಗಿದ್ದಾರೆ. ಅವರ ಪರಿಚಯ ಕೂಡ ಜನರಿಗೆ ಮಾಡಿಸಿಕೊಡುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳ್ತಾ, ಕೊನೆಯದಾಗಿ ನಮ್ಮ ಸಮಾಜ ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ, ಆಳೋ ಪಕ್ಷದ ಬಗ್ಗೆ ಪ್ರಕಾಶ್ ರಾಜು ಮತ್ತು ವರದರಾಜನವರು ಹೇಳಿದರೆ, ನಾನು ಅದರ ಬಗ್ಗೆ ಹೇಳೋದಿಲ್ಲ. ಒಂದು, ತುಷ್ಟೀಕರಣದಿಂದ ನಾವು ಹಾಳಾಗ್ತಾ ಇದ್ದೀವಿ. ಅದು ಹಿಂದೂ ತುಷ್ಟೀಕರಣ ಆಗಿರ್ಬೋದು, ಮುಸ್ಲಿಂ ತುಷ್ಟೀಕರಣ ಆಗಿರ್ಬೋದು. ಫಂಡಮೆಂಟಲಿಸಮ್, ಹಿಂದೂ ಫಂಡಮೆಂಟಲಿಸಮ್ ಇರ್ಬೋದು ಮತ್ತು ಮುಸ್ಲಿಂ ಫಂಡಮೆಂಟಲಿಸಮ್ ಇರ್ಬೋದು, ಎರಡಕ್ಕೂ ಖಂಡಿಸಬೇಕು ನಾವು. ಇವೆರಡೂ ಕೂಡ ಸಮಾಜಕ್ಕೆ ಭಾಳ ದೊಡ್ಡ ಅಪಾಯ. ಅಂಥ ಕೆಲಸವನ್ನು ನಮ್ಮ ವಾರ್ತಾಭಾರತಿ ಮುಂದಿನ ದಿನಗಳಲ್ಲಿ ಮಾಡ್ತದೆ. ಮತ್ತೆ ಮತ್ತೆ ವಾರ್ತಾಭಾರತಿ ಇಂಥ ಸಮಾವೇಶಗಳನ್ನು ನಡೆಸುವ ಮುಖಾಂತರ ಜನರಿಗೆ ಒಂದು ಹೊಸ ಸಂದೇಶವನ್ನು ಸಾರ್ತಾ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಧರ್ಮ ಮತ್ತು ನಮ್ಮ ಭಾರತದ ಸಮಾಜ ಸಂಕೀರ್ಣವಾದಂಥ ಸಮಾಜ. ಡಾಕ್ಟರ್ ಲೋಹಿಯಾರ್ ಅವರು ಒಂದು ಮಾತು ಹೇಳ್ತಾರೆ, ರಿಲಿಜನ್ ಈಸ್ ಎ ಲಾಂಗ್ ಟರ್ಮ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ಈಸ್ ಎ ಶಾರ್ಟ್ ಟರ್ಮ್ ರಿಲಿಜನ್. ಧರ್ಮದ ಗುರುಗಳು ಕೂಡ ಇಲ್ಲಿ ಕೂತಿದ್ದಾರೆ, 3 ಜನ.